ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪ್ರಖ್ಯಾತ ಕಲಾವಿದರು ಸೇರಿದಂತೆ ಕಲಾವಿದರುಗಳಿಗೆ ಸಿಗಬೇಕಾದ ಗೌರವ ಸಿಗುತ್ತಿಲ್ಲ. ಇದು ದುರಾದೃಷ್ಟದ ಸಂಗತಿ. ಕೇವಲ ನಾಡಗೀತೆ ಟ್ಯಾಬ್ಲೋ ಮೆರವಣಿಗೆಗೆ ಮಾತ್ರ ಬಳಕೆಯಾಗುತ್ತಿರುವುದು ದುರಂತದ ಸಂಗತಿ ಎಂದು ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಹಾಗೂ ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ. ಅವರು ತುಮಕೂರು ನಗರದ ಕನ್ನಡ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್, ಹಾಲಪ್ಪ ಪ್ರತಿಷ್ಠಾನ ಹಾಗೂ ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆಗಳ ರಾಜ್ಯ ಮಹಾ ಒಕ್ಕೂಟ ವತಿಯಿಂದ ಆಯೋಜಿಸಿದ್ದ ಕರ್ನಾಟಕ ರಾಜ್ಯ ನಾಟಕ ಅಕಾಡೆಮಿಯ ಪ್ರಶಸ್ತಿಗೆ ಭಾಜನರಾಗಿರುವ ತುಮಕೂರು ಜಿಲ್ಲೆಯ ಕಲಾವಿದರೊಂದಿಗೆ ಹಮ್ಮಿಕೊಂಡಿದ್ದ ಸಂವಾದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜಕಾರಣಿಗಳ ಬರುವಿಕೆಗಾಗಿಯೇ ಕಾದು ಕುಳಿತುಕೊಳ್ಳುವ ಅಧಿಕಾರಿಗಳು ಅವರು ಬಂದ ತಕ್ಷಣ ದೀಪ ಹಚ್ಚಿ ಭಾಷಣ ಮಾಡಿಸಿ ಕಳುಹಿಸಿಕೊಡುತ್ತಾರೆ. ಕಲೆ ಪ್ರದರ್ಶನಕ್ಕೆ ಅವಕಾಶಗಳೇ ದೊರೆಯುವುದಿಲ್ಲ. ಇದು ಬದಲಾಗಬೇಕು. ನಿಮ್ಮಲ್ಲಿರುವ ಪ್ರತಿಭೆ ಸಹ ವೇದಿಕೆಯ ಮೇಲೆ ಪ್ರದರ್ಶನಗೊಂಡರೆ ಅದು ಮತ್ತಷ್ಟು ವಿಸ್ತಾರವಾಗಿ ದೊಡ್ಡ ಮಟ್ಟದ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳು ನೀಡಲು ಸಹಕಾರಿಯಾಗುತ್ತದೆ ಎಂದರು. ಈ ಬಾರಿಯ ನಾಟಕ ಅಕಾಡೆಮಿ ಪ್ರಶಸ್ತಿಯಲ್ಲಿ ತುಮಕೂರು ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ದೊರೆತಿದೆ. ಇದು ಸಂತೋಷದ ವಿಷಯ. ನಾಟಕ ಅಕಾಡೆಮಿಗೆ ನೇಮಕವಾಗಿರುವ ಜಿಲ್ಲೆಯ ಕಲಾವಿದರು ಕೇವಲ ಜಿಲ್ಲಾ ಕೇಂದ್ರಕ್ಕೆ ಸೀಮಿತವಾಗದೆ ತಾಲೂಕುಗಳಿಗೆ ಹೋಗಬೇಕು. ಶಾಲಾ ಕಾಲೇಜುಗಳಲ್ಲಿ ಮಕ್ಕಳನ್ನ ಒಳಗೊಂಡಂತೆ ಕಾರ್ಯಕ್ರಮ ನಡೆದರೆ ನಿಮ್ಮಲ್ಲಿರುವ ಕಲೆಯನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸಲು ಅವರನ್ನ ನಿಮ್ಮ ವಾರಸುದಾರರನ್ನಾಗಿ ಮಾಡಲು ಸಾಧ್ಯ ಎಂದು ಮುರಳೀಧರ ಹಾಲಪ್ಪ ನುಡಿದಿದ್ದಾರೆ. ಪುರಸ್ಕೃತರನ್ನ ಇವತ್ತಿಗೆ ಸತ್ಕಾರ ಮಾಡ್ತಿದ್ದಾರೆ. ನಮ್ಮ ಜಿಲ್ಲೆ ವತಿಯಿಂದ, ತವರು ಜಿಲ್ಲೆಯಿಂದ ಅಂತೇಳಿ ತಾವುಗಳೆಲ್ಲ ಇಲ್ಲಿ ಆಗಮಿಸಿದಿರಲ್ಲ, ನಿಮ್ಗೆಲ್ಲರಿಗೂ ಅನಂತ ನಮಗೆ. ನಾವು ಸ್ಕೂಲಲ್ಲಿದ್ದಾಗ ನಮಗೆ ಒಬ್ಬರು ನಾಟಕ ಹೇಳ್ಕೊಡುವಂಥ ಮೇಷ್ಟ್ರಿಗಳು, ಅದು ಎಲ್ಲದಕ್ಕೂ ಸೇರೋದು. ಭಾಷಣಕ್ಕಿರ್ಬೋದು, ಚರ್ಚಾಸ್ಪತ್ರೆ ಇರ್ಬೋದು, ನಾಟಕಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿಯೊಂದಕ್ಕೂ ಸೇರಿ ಒಬ್ಬರು ಮೇಷ್ಟ್ರಿಗಳು, ಒಬ್ಬರು ಡ್ರಾಯಿಂಗ್ ಮೇಷ್ಟ್ರಿಗಳು, ಚಿತ್ರಕಲೆಗೆ ಒಬ್ಬ ಟೀಚರ್ ಇರೋರು, PT ಮಾಸ್ಟರ್ ಒಬ್ಬರು ಕಂಪಲ್ಸರಿ ಒಬ್ಬರಿರೋರು, ಸಂಗೀತ ಹೇಳ್ಕೊಡೋದು ಒಬ್ಬರು ಮಾಸ್ಟರ್, ಎಲ್ಲ ಸೇರಿಕೊಂಡು ನಾಟಕಕ್ಕೆ ಸಂಗೀತ ಮೇಷ್ಟ್ರು ಅಂತ ಕರಿತಿದ್ದೀವಿ ನಾವು. ಸರ್ಕಾರಕ್ಕೆ ಹಲವಾರು ಬಾರಿ ನಾವು ಮನವಿ ಮಾಡ್ತಾ ಇದ್ದೀವಿ. ಒಬ್ಬರು ಸಂಗೀತ ಮೇಷ್ಟ್ರು ಇರಬೇಕು, ಒಬ್ಬರು ಡ್ರಾಯಿಂಗ್ ಮೇಷ್ಟ್ರು ಇರಬೇಕು, ಒಬ್ಬರು PT ಮೇಷ್ಟ್ರು ಇರಬೇಕು. ಇಲ್ಲಿಗೆ ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ತಿದ್ದೀವಲ್ಲ, ಬರೀ ಗಣಿತ, ವಿಜ್ಞಾನ, ಸಮಾಜಶಾಸ್ತ್ರ, ಅದ್ರ ಜೊತೆಗೆ ಇದು ಸೇರ್ಕೊಂಡ್ಬಿಟ್ರೆ ಸಂಪೂರ್ಣವಾಗಿ ಒಂದು ಆಲ್ರೌಂಡ್ ಡೆವಲಪ್ಮೆಂಟ್ ಆಗ್ತದೆ ಮಕ್ಕಳಿಗೆ. ಈಗಿನ ಪೀಳಿಗೆ ಒಂದು ಆತ್ಮವಿಶ್ವಾಸ ಸಿಗಬೇಕು, ಅವ್ರಿಗೊಂದು ಆತ್ಮಸ್ಥೈರ್ಯ ಸಿಗಬೇಕು, ಎಲ್ಲಾದರೂ ಹೊರ ಪ್ರಪಂಚದಲ್ಲಿ ಹೋಗಿ ಜಯಿಸಬೇಕು ಅಂತ ಹೇಳಿದರೆ ಎಲ್ಲದೂ ಇದ್ರೆ ಮಾತ್ರ ಸಾಧ್ಯ ಅಂತೇಳಿ ಸರ್ಕಾರಕ್ಕೆ, ಕನ್ನಡ ಸಂಸ್ಕೃತಿ ಹಾಗೂ ಶಿಕ್ಷಣ ಸಚಿವರಿಗೆ ಹಲವಾರು ಬಾರಿ ನಾವು ಮನವಿ ಮಾಡಿದ್ದೇವೆ. ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯ ಉಗಮ ಶ್ರೀನಿವಾಸ್ ಮಾತನಾಡಿ, ಉತ್ತರ ಕರ್ನಾಟಕ ವೃತ್ತಿ ರಂಗಭೂಮಿ, ಕರಾವಳಿಯಲ್ಲಿ ಯಕ್ಷಗಾನ ರೀತಿ ತುಮಕೂರು ಜಿಲ್ಲೆ ಪೌರಾಣಿಕ ನಾಟಕಗಳಿಗೆ ಹೆಸರುವಾಸಿ. ಮುಂದಿನ 6 ತಿಂಗಳ ಕಾಲ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ಶನಿವಾರ ಭಾನುವಾರ ಬುಕ್ ಆಗಿದೆ. ಪೌರಾಣಿಕ ರಂಗಭೂಮಿಯ ಹೊಸ ದುನಿಯಾ ಪ್ರಾರಂಭವಾಗುವುದರ ಸಂಕೇತ. ರಾಜ್ಯದ 6 ರಂಗಯಾನಗಳ ಜೊತೆಗೆ ಬೆಂಗಳೂರು ವಿಭಾಗದಲ್ಲಿ ಮತ್ತೊಂದು ರಂಗಾಯಾಣ ತೆರೆಯುವ ಪ್ರಸ್ತಾಪವಿದೆ. ಹಾಗಾಗಿ ಬೆಂಗಳೂರು ವಿಭಾಗದ ರಂಗಾಯಾಣವನ್ನ ತುಮಕೂರಿನಲ್ಲಿ ಆರಂಭಿಸಲಿ ಎಂಬುದು ನಮ್ಮಗಳ ಆಶಯ. ಈಗಾಗಲೇ ಈ ಸಂಬಂಧ ಹಲವಾರು ಮನವಿಗಳನ್ನ ಸಂಬಂಧಪಟ್ಟವರಿಗೆ ನೀಡಲಾಗಿದೆ. ತುಮಕೂರು ಆಧುನಿಕ ಮತ್ತು ಪೌರಾಣಿಕ ರಂಗಭೂಮಿಯ ಸಮ್ಮಿಲನದಂತಿದೆ. ಹೀಗಾಗಿ ಇಲ್ಲಿಗೆ ರಂಗಾಯಣ ಬಂದರೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ತುಮಕೂರಲ್ಲಿ ಒಂದು ಪೌರಾಣಿಕ ರಂಗಭೂಮಿಯ ದುನಿಯಾನೇ ಆರಂಭ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದೊಂದು ಭಾಳ ಮುಖ್ಯವಾಗಿ ನನಗೆ ಮುರಳೀಧರ ಹಾಲಪ್ಪನವರಿದ್ದಾರೆ, ಅವರ ಶಿಕ್ಷಣ ಇದರಲ್ಲಿ ಸಂಗೀತದ ಮೇಷ್ಟ್ರು ಈ ಥರದ್ದೆಲ್ಲ ಭಾಳ ಅತ್ಯುತ್ತಮವಾದ ಒಂದು ಸಲಹೆ. ನನಗೆ ಒಂದು ಭಾಳ ಮುಖ್ಯವಾಗಿ ಏನು ಅಂತಂದರೆ, ಕರ್ನಾಟಕದಲ್ಲಿ 6 ರಂಗಾಯಣಗಳು ಈಗ ಕಾರ್ಯವ್ಯಾಪ್ತಿಯಲ್ಲಿ ನಡೀತಾ ಇದೆ. ಈ ಒಂದು ರಂಗಾಯಣವನ್ನು ಬೆಂಗಳೂರಿಗೆ ಕೊಡಬೇಕು, ಬೆಂಗಳೂರು ವಿಭಾಗ ಕೊಡಬೇಕು ಅಂತ ಇದೆ. ಆದರೆ ಬೆಂಗಳೂರಲ್ಲಿ ನಾಟಕ ಅಕಾಡೆಮಿ ಇದೆ, ಮತ್ತು RRC ಇದೆ, ಅದೇ NST ಒಂದು ಕಾರ್ಯಾಲಯ ಇದೆ. ಹಾಗಾಗಿ ಆ ಬೆಂಗಳೂರಿಗೆ ಬರಬೇಕಾದ ರಂಗಾಯಣವನ್ನು ತುಮಕೂರಿಗೆ ಕೊಡಲಿ ಅಂತ ಅಂದ್ಬಿಟ್ಟು ನಾವು ಭಾಳ ದೊಡ್ಡ ಬೇಡಿಕೆ
ಸಿದ್ದರಾಮಯ್ಯನವರಿಗೆ ಪತ್ರಗಳು ಕೂಡ ಬರ್ತಿದ್ವಿ. ನಾವೊಂದು ತುಮಕೂರಿನಲ್ಲಿ ಒಂದು 5-6 ಮೀಟಿಂಗ್ ಮಾಡಿದ್ವಿ. ಕೋವಿಡ್ ಬಂದ್ಬಿಟ್ಟು ನಮಗೆ ಒಂದು ಸ್ವಲ್ಪ ಹಿನ್ನಡೆ ಆಗಿ ಕಾಡ್ತಾ ಈ ಇದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ, ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆಗಳ ರಾಜ್ಯ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ವೀರೇಶ್ ಪ್ರಸಾದ್, ನಾಟಕ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿ ಪುರಸ್ಕೃತರಾದ ಶಿವಕುಮಾರ್, ಮಾಯಾ ಬ್ರಹ್ಮಚಾರ್, ಸತ್ಯನಾರಾಯಣ, ಹೇಮಮಾಲಿನಿ ಎಚ್ಎಲ್, ರಂಗನಾಥಪ್ಪ, ಎಸ್ಎಂ ಖಾನ್, ಡಾಕ್ಟರ್ ಕೆಪಿ ಅಶ್ವತ್ಥನಾರಾಯಣ, ಮುರುಡಯ್ಯ, ಜಿಲ್ಲಾ ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷ ವೈಎನ್ ಶಿವಣ್ಣ, ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆಗಳ ಮಹಾ ಒಕ್ಕೂಟದ ಜಿಲ್ಲಾಧ್ಯಕ್ಷ ಪಿಸಿ ಜಯಕುಮಾರ್, ಕಾರ್ಯದರ್ಶಿ ಬಸವರಾಜು, ಐನಾಪುರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ತುಮಕೂರು ಎಕ್ಸ್‌ಪ್ರೆಸ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.